ಸ್ವಾಮಿ ದೇವನೇ ಅಣ್ಣ ಪಾಲನೆ ಮೆಗಾಫೈಡ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಸಾಕಷ್ಟು ಜನ ಈಗಾಗಲೇ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಲವಾರು ಪ್ರಶ್ನೆಗಳು ಬಂದಿದ್ದು ಸುದರ್ಶನ್ ಅವರು ಆ ಪ್ರಶ್ನೆಗಳನ್ನ ಆಲಿಸಿದ್ದಾರೆ. ಏನು ಹೇಳ್ತಾರೆ ಕಣ ಸುದರ್ಶನ್ ಜಿ, ತಮ್ಮ ಉತ್ತರ ಏನು? ಪಾರ್ಲಿಮೆಂಟ್ ಇವತ್ತೊಂದು ಕಾನೂನನ್ನು ರಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದೇನು ಅಂತಿಮ ಏನಲ್ಲ. ಸಂವಿಧಾನಕ್ಕೂ ಕೂಡ ಅನೇಕ ಸಂದರ್ಭಗಳಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಯಾರಿಗೂ ಒಂದು ಕಾನೂನಲ್ಲ, ನೋಬಡಿ ಇಸ್ ಅಬೌವ್ ಅಲ್ಲ. ಈ ದೇಶದಲ್ಲಿ ಪ್ಲೀಸ್ ದಯವಿಟ್ಟು ಹಲೋ ಪ್ಲೀಸ್ ಸೈಲೆನ್ಸ್ ಪ್ಲೀಸ್. ಅಲ್ಲ, ಸುದರ್ಶನ್ ಅವರು ಏನು ಹೇಳ್ತಾರೆ ಅದಕ್ಕೆ ಅವಕಾಶ ಕೊಡೋಣ ಪ್ಲೀಸ್ ಸರ್. ಪಾರ್ಲಿಮೆಂಟಿನ ಜವಾಬ್ದಾರಿ ಏನು? ಪಾರ್ಲಿಮೆಂಟಿನ ಜವಾಬ್ದಾರಿ ಮತ್ತು ಪಾರ್ಲಿಮೆಂಟಿನ ಸದಸ್ಯರ ಜವಾಬ್ದಾರಿ ಏನು? ಒಂದು ವಿಧೇಯಕ ಇವತ್ತು ಪಾರ್ಲಿಮೆಂಟ್ ಮುಂದೆ ಇದೆ. ಆ ವಿಧೇಯಕದ ಬಗ್ಗೆ ಅಭಿಪ್ರಾಯಗಳನ್ನು ಮಂಡಿಸಬೇಕಾಗುತ್ತೆ ಅವರು. ಆ ಒಂದು ವಿಧೇಯಕ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿದೆ, ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿಲ್ಲ ವಿಧೇಯಕ, ಮತ್ತು ಆ ವಿಧೇಯಕದಲ್ಲಿ ಏನೆಲ್ಲ ನ್ಯೂನತೆಗಳು ಇದ್ದಾವೆ, ಇದೆಲ್ಲವನ್ನು ಕೂಡ ಸಮಗ್ರವಾಗಿ ಸುದರ್ಶನ್ ಜಿ, ಆ ವಿಧೇಯಕ ನಮಗೂ ವಿಧೇಯವಾಗಿರಬೇಕು ಅಂತ ರಾಜಕಾರಣಿಗಳು ಯಾಕೆ ಬಯಸ್ತಾರೆ? ಈಗ ಮೊನ್ನೆ ಸಂತೋಷ್ ಹೆಗಡೆ ಅವರು ಒಂದು ವರದಿಯನ್ನ ಕೊಟ್ಟರು. ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲೂ ಕೂಡ ಅದು ಸಂಚಲನವನ್ನ ಮೂಡಿಸ್ತಲ್ಲ. ಒಂದು ಸೀಮಿತವಾದಂತ ಅಧಿಕಾರದಲ್ಲಿ ಅವರು ಕೂಡ ನಿರಂತರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ನಾವು ಕೂಡ ಹೇಳ್ತೇವೆ, ಮತ್ತಷ್ಟು ಕೂಡ ಕರ್ನಾಟಕದ ಲೋಕಾಯುಕ್ತಕ್ಕೆ ಹೆಚ್ಚಿನ ಅಧಿಕಾರಗಳನ್ನು ಕೊಡಬೇಕು ಅಂತ ಹೇಳಿ. ಇವತ್ತಿನ ಮುಖ್ಯಮಂತ್ರಿ ಸದಾನಂದ ಗೌಡರು ಒಂದು ಮಾತನ್ನು ಹೇಳ್ತಾರೆ. ಏನ್ ಹೇಳಿದ್ದಾರೆ? ಒಂದ್ ನಿಮಿಷ ಅವ್ರು ಏನ್ ಹೇಳ್ತಾರೆ? ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಒಂದು ನಾಚಿಕೆಗೇಡು ಅಂತ ಹೇಳಿದ್ದಾರೆ ಅವರು. ಕೇಂದ್ರ ಸರ್ಕಾರದ ಬಗ್ಗೆ ಸದಾನಂದ ಗೌಡ ಏನ್ ಹೇಳಿದ್ದಾರೆ? ಮುಖ್ಯಮಂತ್ರಿ ಒಂದು ನಾಚಿಕೆಗೇಡು ಅಂತ ಹೇಳಿದ್ದಾರೆ. ಇವರಿಗೆ ನಾಚಿಕೆ ಆಗಲ್ವಾ ಸದಾನಂದ ಗೌಡ್ರಿಗೆ? ಯಾವ ಲೋಕಾಯುಕ್ತ ವರದಿನಲ್ಲಿ ಅಕ್ರಮ ಗಣಿಗಾರಿಕೆನಲ್ಲಿ ಭಾಗವಹಿಸಿದ್ದಾರೆ, ಪಾಲುದಾರರಾಗಿದ್ದಾರೆ ಅಂತ ಹೇಳಿ ಹೇಳಿದಂತವ್ರನ್ನ ಸಚಿವ ಸಂಪುಟಕ್ಕೆ ನೀವು ಸೇರಿಸ್ಕೊಂಡಿದ್ದೀರಿ. ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೊರಟಿದ್ದೀರಿ. ನಿಮಗೆ ನಾಚಿಕೆ ಆಗೋದಿಲ್ವಾ? ನೀವು ಗಾಜಿನ ಮನೆಯಲ್ಲಿ ಇಟ್ಕೊಂಡು ಬೇರೆಯವ್ರ ಬಗ್ಗೆ ಟೀಕೆಯನ್ನ ಮಾಡ್ತಿದ್ದೀರಾ? ಇಲ್ಲಿ ಲೋಕಪಾಲ್ ಬಿಲ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೀವು ಸದಾನಂದ ಗೌಡ್ರು ಅದ್ ಮಾಡಿದ್ರು, ಯಡಿಯೂರಪ್ಪ ನಿಮ್ ಮೇಲೆ ಕೆಸರು ಹಚ್ಕೊಂಡು ಊರ್ ಯಾಕ್ರಿ ಹಾಳು ಮಾಡ್ತೀರಾ? ಹಂದಿಗಳ ಕೆಸರು ಹಚ್ಕೊಂಡ್ರೆ ಹಂದಿಗಳ ಅಲ್ಸು, ಊರ್ ಯಾಕೆ ಅಲ್ಸ್ ಮಾಡ್ತೀರಾ? ನಾನು ಸುದರ್ಶನ್ ಜಿ ಅವ್ರನ್ನ ಒಂದು ಮಾತು ಕೇಳ್ತೇನೆ. ಹಲವಾರು ವಿಧೇಯಕಗಳು ಇದೆ ಅಂತ ತಾವು ಹೇಳಿದ್ರಿ. ಪಾರ್ಲಿಮೆಂಟ್ ಮೆಂಬರ್ಸ್ಗಳಿಗೆ, ನಮ್ಮ ರಾಜ್ಯದ ಅಸೆಂಬ್ಲಿ ಮೆಂಬರ್ಸ್ಗಳಿಗೆ ಲಾಗು ಆಗೋ ಯಾವುದಾದ್ರೂ ವಿಧೇಯಕ ಇದೆ? ಅದನ್ನು ತಮ್ಮ ಹತ್ರ ಕೇಳ್ತೇನೆ ಮೊದಲು, ಆಮೇಲೆ ನಾನು ಮಾತಾಡ್ತೀನಿ. ಯಾವುದಾದ್ರೂ ಸಿಸ್ಟಮು, ಕಸ್ಟಮು, ರೂಲ್ಸು ಏನಾದರೂ ಇದೆ ವಿಚ್ ಅಪ್ಲೈಸ್ ಟು ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್? ಅವ್ರದ್ದು ಇದೆ. ಹಾಂ, ಸರಿ. ಹಾಗಾದರೆ ಪಾರ್ಲಿಮೆಂಟಲ್ಲಿ ಯಾವ ರೀತಿ ನಡ್ಕೊಳ್ಬೋದು ಅಂತ ನಾವು ನೋಡೋಣ. 2G ಹಗರಣ ನಡೆದಾಗ ಎಲ್ಲ ಪಾರ್ಟಿಯವ್ರಿಗೆ ಸೇರಿದ್ದು, ಯಾವುದೇ ಒಂದು ಪಾರ್ಟಿಗೆ ಸೀಮಿತವಾದದ್ದಲ್ಲ. PSC ಅವ್ರು ಮಾಡಬೇಕೆ, JPC ಅವ್ರು ಮಾಡಬೇಕೆ ಅನ್ನೋ ಒಂದು ಚರ್ಚೆ ಬಂತು. 23 ದಿವಸ ಈ ಚರ್ಚೆ ನಡೆಯಿತು, ಯಾವುದೇ ನಿರ್ಧಾರಕ್ಕೆ ಬಾರದೆ. ಒಂದು ದಿನ ಕೂಡ ಯಾವುದೇ ಒಂದು ಖಂಡಿತ ನಿರ್ಧಾರಕ್ಕೆ ಬಂದಿಲ್ಲ ಅವರು. ಒಂದು ದಿವಸಕ್ಕೆ ಲೋಕಸಭಾ ರಾಜ್ಯಸಭಾ ಖರ್ಚು 3.5 ಕೋಟಿ ಅಂತಾರೆ. ನಾನು ಸುಮಾರು 264 ಶಾಲೆಗಳಿಗೆ, ಕಾಲೇಜುಗಳಿಗೆ ಹೋಗಿದ್ದೇನೆ. ಹೋಗ್ತಾ ಇರುವಾಗ ಒಂದು ದಿವಸ, ಅದು 17ನೇ ದಿವಸ ಅಲ್ಲಿ ನಡೆದಂಥ ಚರ್ಚೆಗಳು. ಬರೀ ಒಂದೇ ಪ್ರಶ್ನೆ, PSC ಮಾಡಬೇಕೆ, JPC ಮಾಡಬೇಕೆ ಅನ್ನೋದು. ಸಂಭಾಷಣೆ ಮಾಡ್ತಾ ಇದ್ದಾಗ ವಿದ್ಯಾರ್ಥಿ ಕೇಳ್ತಾನೆ ನನ್ನನ್ನು, ಏನು ಸರ್ ಇದು, ನಮ್ಮ MP ಗಳು 17 ದಿವಸ ಚರ್ಚೆ ಮಾಡಿದ್ರು, ಒಂದು ಬಿಲ್ ಕೂಡ ಪಾಸ್ ಮಾಡಿಲ್ಲಲ್ವಾ ಅಂತ ಕೇಳಿದರು. ನಾನು ಹೇಳಿದೆ, ತಪ್ಪು ತಿಳ್ಕೊಂಡಿದ್ಯಪ್ಪ, 106 ಬಿಲ್ಗಳು ಪಾಸ್ ಆಗಿವೆ. ಅವ್ರದ್ದು ಸಿಟ್ಟಿಂಗ್ ಬಿಲ್ಲು, ಸ್ಟ್ಯಾಂಡಿಂಗ್ ಬಿಲ್ಲು, ಡ್ರಿಂಕಿಂಗ್ ಬಿಲ್ಲು, ಈಟಿಂಗ್ ಬಿಲ್ಲು, ಎಲ್ಲ ಬಿಲ್ಗಳು ಪಾಸ್ ಆಗಿವೆ. ಏನು ಕೆಲಸ ಮಾಡಿದ್ರು ಇವರು? ಏನು ಕೆಲಸ ಮಾಡಿದ್ರು? ಇವ್ರಿಗೇನು ಸಿಸ್ಟಮ್ ರೂಲ್ಸ್ ಏನಿಲ್ವೇ? ಅವ್ರಿಗೆ ಮತ್ತು ಆ ದಿವಸ ಸಿಟ್ಟಿಂಗ್ ಫೀಸ್ ಕೊಡಬೇಕೆ? ಇಲ್ಲೇನಾಯಿತು? ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಿ ಅಂತ ಹೇಳಿದಾಗ ಅಕ್ಟೋಬರ್ ತಿಂಗಳಲ್ಲಿ 2010ರಲ್ಲಿ
ಏನು ಘಟನೆ ನಡೆಯುತ್ತೆ ಅಂತ ನೀವೆಲ್ಲರೂ ಟಿ ವಿ ಮಾಧ್ಯಮದ ಮುಖಾಂತರ ನೋಡಿರಬೇಕು. ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಆಯಿತು, ಮಾರ್ಷಲ್ಗಳ ಮೇಲೆ ಹಲ್ಲೆ ಆಯಿತು. ಎಲ್ಲ ನಡೀತಾ ಇರುವಾಗ ಒಳಗಡೆ ಇರುವಂಥ ಮಂತ್ರಿಮಂಡಲದವರು ಒಂದು 10 ಬಿಲ್ಗಳನ್ನು ಪಾಸ್ ಮಾಡಿದರು. ಆಯಿತು, ಇದೇ ಸಿಸ್ಟಮ್ ಪಾರ್ಲಿಮೆಂಟ್ ಇದು. ಆದರೆ ಆ ಟಿ ವಿ ಅವರು ಒಂದು ಹಿನ್ನೆಲೆಯ ಹಾಡ್ತಾ ಮಾಡಿಸ್ತಾ ಇದ್ದರು. ಇದೇ ಸಭ್ಯತೆ, ಇದೇ ಸಂಸ್ಕೃತಿ. ಈ ಸಭ್ಯತೆ ಸಂಸ್ಕೃತಿ ಅನ್ನೋದು ನಮ್ಮ ಪ್ರತಿನಿಧಿಗಳಿಗೆ ಆಗುವುದಿಲ್ಲದೆ ಇದ್ರೆ ಅದು ಏನು ವಿಧೇಯಕ ಇದ್ರೂ ಎಲ್ಲ ಒಂದೇ, ಬಿಟ್ಬಿಡಿ. ಚೇತನ, ನೀವೇನು ಹೇಳ್ತೀರಿ? ಎಲ್ಲ ಯುವ ಜನತೆ ಇನ್ನೂ ಸೇರಿ ಇನ್ನೂ ಬೆಂಬಲ ಕೊಟ್ಟರೆ ಇನ್ನೂ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ಇವತ್ತು ಬರೀ ಅಣ್ಣಾ ಹಜಾರೆ ಅವರಿಗೆ ಎಷ್ಟು ದಿನ ಸ್ಟ್ರೈಕ್ ಮಾಡೋದಕ್ಕೆ ಜಾಗ ಕೊಡಬೇಕು ಅಂತ ದಿನದ ಲೆಕ್ಕದಲ್ಲಿ ನಡೀತಾ ಇದೆ. ಅಂದರೆ ಜನ ಲೋಕಪಾಲ್ ಬಿಲ್ಲನ್ನು ತರೋ ಇಚ್ಛೆ ಯಾರಿಗೂ ಇಲ್ಲ. ದಿನ ಎಣಿಸ್ತಾ ಇದ್ದಾರೆ. ಎಷ್ಟು ದಿನ? 15 ದಿವಸ, 30 ದಿವಸ ಬರೀ ಸ್ಟ್ರೈಕ್ ಮಾಡೋದಕ್ಕೆ. ಜನಪಾಲ್ ಲೋಕಪಾಲ್ ತರೋದಕ್ಕಲ್ಲ. ಆದರೆ ಈ ಜನ ಲೋಕಪಾಲ್ ಬಿಲ್ಲಿನ ಮೂಲ ಉದ್ದೇಶ ಏನು, ಇದು ಪ್ರತಿಯೊಬ್ಬರು ತಿಳ್ಕೊಬೇಕು. ನೀವು ಆ ಪೆಂಡಾಲ್ನಲ್ಲಿ ಏನು ಜನ ಲೋಕಪಾಲ್ ಅಂದರೆ ಪಾಂಪ್ಲೇಟ್ ಕೊಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಅದನ್ನು ತಗೊಂಡು ನೋಡಬೇಕು. ಅದು ಗೌರ್ಮೆಂಟ್ ಜನಪಾಲ್ ಲೋಕಪಾಲ್ ಬಿಲ್ ಇದೆ. ಈಗ ನಾನು ಒಂದು ಪ್ರಶ್ನೆಯನ್ನು ಮಾನ್ಯ ಸಂತೋಷ್ ಹೆಗಡೆ ಅವರಿಗೆ ಕೇಳಬೇಕಾಗಿದೆ. ನಮ್ಮ ಮಾನ್ಯ ಸಂತೋಷ್ ಹೆಗಡೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ನನ್ನ ಪರ್ಸನಲ್ ಒಪಿನಿಯನಲ್ಲಿ ಪ್ರೈಮ್ ಮಿನಿಸ್ಟ್ರೂ ಜುಡಿಷಿಯರಿನೂ ಈ ಇದಕ್ಕೆ ತರೋದು ಬೇಡ ಅಂತಕ್ಕಂಥ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಸರ್, ಅವ್ರು ಕೇಳಿದಂಥ ಪ್ರಶ್ನೆನ ತಾವು ಗಮನಿಸಿದ್ರಿ, ತಮ್ಮ ಉತ್ತರ ಏನು? ಸರ್ಕಾರ ಮತ್ತು ಜನ್ ಲೋಕಪಾಲ್ ಕಮಿಟಿಯವರು ಚರ್ಚೆಗೆ ಇಳಿದಾಗ ನಮ್ಮೊಳಗೆ 8 ವಿಚಾರದಲ್ಲಿ ಸಮ್ಮತ ಇರಲಿಲ್ಲ. 8 ವಿಚಾರದಲ್ಲಿ. ಆದರೆ ಸರ್ಕಾರ ದಿಕ್ಕು ತಪ್ಪಿಸೋಕ್ಕೆ ಬರೀ 2 ವಿಚಾರದಲ್ಲಿ ಮಾತ್ರ ಮಾಧ್ಯಮದಲ್ಲಿ ಹೇಳ್ತಾ ಇದ್ದರು. ಏನಂದರೆ, ಪ್ರಧಾನಮಂತ್ರಿಗಳನ್ನು ಈ ಜ್ಯೂರಿಸ್ಡಿಕ್ಷನಿಂದ ಹೊರಗಿಡಬೇಕು, ನ್ಯಾಯಾಧೀಶರನ್ನು ಕೂಡ ಇದರಿಂದ ಹೊರಗಿಡಬೇಕು. ನನ್ನ ಲೆಕ್ಕದಲ್ಲಿ ಇಬ್ಬರಿಗೂ ಹೊರ ಇಡುವಂಥ ಇದಿಲ್ಲ, ಎಲ್ಲರೂ ಅದರ ಅಧೀನಕ್ಕೆ ಬರಬೇಕು. ಆದರೆ ಇವತ್ತು ಇವರು ಈ ಒಂದು 2 ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಇಬ್ಬರನ್ನ ಹೊರಗಿಡಬೇಕು ಅನ್ನೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಮಿಕ್ಕಿದವ್ರನ್ನೆಲ್ಲ ಸೇರಿಸ್ಬೋದಲ್ಲ. ಮಿಕ್ಕಿದ ಎಲ್ಲ ವಿಚಾರಗಳನ್ನು ನಾವು ನಮ್ಮೊಳಗಿದ್ದಂಥ ವಿವಾದವನ್ನು ಅವರಿಬ್ಬರನ್ನ ಹೊರಗಿಟ್ಟು ಮತ್ತೆ ಸರಿಪಡಿಸೋದಲ್ಲ. ಬೇಗನೆ ತಮ್ಮ ನಿಲುವೇನು ಅಂತ, ಸೇರಿಸಬೇಕು ಅವರಿಬ್ಬರನ್ನ ಸೇರಿಸಬಾರ್ದು ಅಂತ? ಕೆಲವೊಂದು ಗೊಂದಲಗಳಿದೆ. ನನ್ನ ನಿಲುವು, ಆದರೆ ನನ್ನ ನಿಲುವನ್ನು ಅಷ್ಟೇ ಅಲ್ಲ, ಯಾಕೆ ಹೇಳಿದೆ ಅಂತ ಕೂಡ ಹೇಳ್ಬೇಕು. ಪ್ಲೀಸ್ ನನ್ನ ನಿಲುವು ಏನಂದ್ರೆ ಎಲ್ಲರನ್ನು ಸೇರಿಸಬೇಕು, ನ್ಯಾಯಾಧೀಶರನ್ನು ಸೇರಿಸಬೇಕು, ಅವರನ್ನು ಸೇರಿಸಬೇಕು. ಆದರೆ ಈ ಸರ್ಕಾರ ಒಂದು ಭರವಸೆ ಕೊಡುವುದಿದ್ರೆ, ಇವರಿಬ್ಬರನ್ನ ಹೊರಗಿಟ್ರೆ ನಾವು ಜನ್ ಲೋಕಪಾಲ್ ಬಿಲ್ ನಾಳೆ ಪಾಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಅದಕ್ಕೆ ನಾನು ಹೇಳಿದೆ, ನಾನು ಅದಕ್ಕೆ ಒಪ್ಪುತ್ತೇನೆ. ಯಾಕಂದರೆ ಈ ಬಿಲ್ಲು ಬರೀ ನ್ಯಾಯಾಧೀಶ ಪ್ರಧಾನಮಂತ್ರಿಗಳ ವಿಚಾರದಲ್ಲಿ ಮಾತ್ರ ಅಲ್ಲ, ಹಲವಾರು ಲಕ್ಷಾಂತರ ಕೇಂದ್ರ ಸರ್ಕಾರದ ಮಂತ್ರಿಗಳು, ಅಧಿಕಾರಿಗಳು, ಇತರರಿಗೂ ಸೇರ್ಪಟ್ಟದ್ದು. ಅದನ್ನು ಬೇಗನೆ ತರುವಂಥ ಒಂದು ಅರ್ಜೆನ್ಸಿ ಇದೆ. ಅದನ್ನು ಇವರು ಬೇಗನೆ ಈ ಒಂದು ಇದರಲ್ಲೇ ಮಾಡಿದರೆ ದೇಶಕ್ಕೂ ಆಗ್ತಿದೆ. ಆಮೇಲೆ ಬೇಕಾದರೆ ನಾವು ಅಮೆಂಡ್ಮೆಂಟ್ ಕೇಳ್ಕೊಳ್ಳೋಣ. ಎಸ್ ಸರ್, ಇದು ಸಂತೋಷ್ ಹೆಗಡೆ ಅವರ ಸ್ಪಷ್ಟೀಕರಣ. ಅವರಿಬ್ಬರನ್ನ ಹೊರಗಿಟ್ಟು ತಕ್ಷಣ ಮಾಡ್ತೀರಿ ಅನ್ನೋದಾದರೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅವರು ಇದರ ವ್ಯಾಪ್ತಿಗೆ ಬರಲೇಬೇಕು ಅನ್ನುವಂಥದ್ದು. ಸೊ ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಪ್ರಶ್ನೆಗಳಿವೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತಗೊಳ್ಳೋಣ.